ಇದ್ದಾವೆ, ಹೈಟೆಕ್ಕು ಹಾಗೆ ಹೀಗೆ ಅಂತ ಎಲ್ಲರ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಬಟ್ ಅಲ್ಲಿ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ನೋಡ್ತಾ ಹೋಗ್ಬಿಟ್ರೆ ಫುಲ್ ಅಧೋಗತಿ. ಈ ಒಂದು ಅಧೋಗತಿಯ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರು ಯಾವ ರೀತಿ ವಾಸಿಸ್ತಿದ್ದಾರೆ? ಗ್ರಂಥಾಲಯ ಐತೆ, ಆದರೆ ಗ್ರಂಥಾಲಯ ಓಪನ್ ಇರಲ್ಲ. ಗ್ರಾಮ ಪಂಚಾಯಿತಿಯ ಕಟ್ಟಡ ಅಂತೂ ಮುಗ್ದೆ ಹೋಯಿತು. ಯಾವಾಗ ಕಡ್ಕೊಂಡು ಬೀಳುತ್ತೋ, ಯಾರ ಮೇಲೆ ಬೀಳುತ್ತೋ, ಯಾರಿಗೇನಾಗುತ್ತೋ ಅನ್ನುವಂತಹ ಭಯದಲ್ಲಿ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಕೂತ್ಕೊಳ್ಳುವಂಥ ಸ್ಥಳದಲ್ಲೇ ಅವ್ರ ತಲೆ ಮೇಲೆ ಇರ್ತಕ್ಕಂಥ ಛತ್ತೆ ಅದು ಪ್ಲಾಸ್ಟರ್ ಎಲ್ಲ ಕಿತ್ತು ಹೋಗಿ ಮೇಲ್ಗಡೆ ಏನಂತೀರ ನೀವು, ಒಳಗಡೆ ಹಾಕಿರುವಂಥ ಶಳಿಗಳು ಕಾಣ್ತಾ ಇವೆ. ಯಾರಾದರೂ ಮೇಲೆಯಿಂದ ಜೋರಾಗಿ ಜಿಗಿದು ಬಿಟ್ರೆ, ಟೆರೆಸ್ ಮೇಲೆ ಹೋದವರು ಒಂದು ಸ್ವಲ್ಪ ಜಿಗಿದಾಡಿದ್ರೆ ಸಾಕು ನೆಲಸಮವಾಗ್ಬಿಡುತ್ತದು. ಬುಲ್ಡೋಸರ್ ಹಚ್ಚೋದೇ ಬೇಡ. ಇಂಥ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಆ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಕೂತ್ಕೊಂಡು ಕೆಲಸ ಮಾಡ್ತವ್ರೆ. ಅವ್ರ ಜೀವನೇ ಅವ್ರಿಗೆ ಲೆಕ್ಕಕ್ಕಿಲ್ಲ, ಇನ್ನು ಜನಗಳ ಜೀವ ಏನು ಲೆಕ್ಕಕ್ಕೆ ಹಿಡಿತಾರ್ರಿ? ಇವ್ರು ರಾಜೀನಾಮೆ ಕೊಡ್ತಾರ ಇಲ್ಲಪ್ಪ ಅಂತಂತಂದ್ರೆ ಇಒ ಸಾಹೇಬರು ಜಮಖಂಡಿಯ ಓಪನ್ ಚಾಲೆಂಜ್ ನಿಮಗೆ, ನಾವು ವರ್ಕಿಂಗ್ ಡೇಸಲ್ಲಿ ಬರ್ತೀವಿ. ವರ್ಕಿಂಗ್ ಡೇಸಲ್ಲಿ ಬಂದು ಜಮಖಂಡಿಯ ತಾಲೂಕು ಪಂಚಾಯಿತಿಯ ಇಒ ಸಾಹೇಬ್ರನ್ನ ಒಪ್ಪನಾಗಿ ಇದನ್ನೇ ಮಾತು ಕೇಳೋದು, ನೀವು ರೆಸಿಗ್ನೇಷನ್ ಕೊಡ್ತೀರಾ ಇಲ್ಲಪ್ಪ ಅಂತಂದರೆ ಇಂಥ ಕಾಮ್ಚೋರ್ ಪಿ ಡಿ ಒಗಳಿಂದ ರೆಸಿಗ್ನೇಷನ್ ಕೊಡಿಸ್ತೀರಾ ಅನ್ನೋವಂತಹ ಮಾತುಗಳನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೊನ್ನೂರದಷ್ಟೇ ಅಲ್ಲ, ನಿಮ್ಮ ತಾಲೂಕಿನ ಅಡಿಯಲ್ಲಿ ಬರ್ತಿರ್ತಕ್ಕಂತಹ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿಗಳು ಇದೇ ರೀತಿ ಇವೆ. ಸೊ ಅದಕ್ಕೆ ಪಿ ಡಿ ಒಗಳದಿಲ್ಲೇನು ಕಾರ್ಬಾರ್ ಇಲ್ಲ, ಕಾರ್ಬಾರ್ ಇರೋದೇ ಇಒ ಸಾಹೇಬ್ರೆ ನೀವೇ ರೆಸಿಗ್ನೇಷನ್ ಕೊಟ್ಬಿಡಿ. ಇಷ್ಟೊಂದು ಡೇಂಜರಸ್ ಪ್ಲೇಸ್ಗಳಲ್ಲಿ ಪಾಪ ಅಧಿಕಾರಿಗಳನ್ನು, ಅಲ್ಲಿ ಬರ್ತಿರ್ತಕ್ಕಂಥ ಸಾರ್ವಜನಿಕರನ್ನು ಇಟ್ಕೊಂಡು ಅವ್ರ ಜೀವವನ್ನು ಒಂದು ರೀತಿ ಏನಂತೀರ ನೀವು, ಹಾಳು ಮಾಡೋ ಒಂದು ನಿಟ್ಟಿನಲ್ಲಿ ತಾವಿದ್ದೀರಾ. ಅವ್ರ ಜೀವವನ್ನು ಮುಗಿಸ್ಬೇಕಂತ ತಾವಿದ್ದೀರಾ. ಇಒ ಸಾಹೇಬ್ರೆ ನಿಮಗೆ ನೇರವಾಗಿ ವರ್ಕಿಂಗ್ ಡೇಸಲ್ಲಿ ಬರ್ತೀವಿ, ಅದು ಕೂಡ ವರ್ಕಿಂಗ್ ಅವರ್ಸಲ್ಲೇ ಬರ್ತೀವಿ. H16 ನ್ಯೂಸ್ ಮೈಕ್ ತಗೊಂಡು ಬರುತ್ತೆ ನಿಮ್ಮ ಹತ್ರ. ನೀವು ರೆಸಿಗ್ನೇಷನ್ ಕೊಡ್ತೀರಾ ಇಲ್ಲಪ್ಪ ಅಂದರೆ ಇಂತಹ ಕಾಮ್ಚೋರ್ ಪಿ ಡಿ ಒಗಳು ರೆಸಿಗ್ನೇಷನ್ ಕೊಡ್ತಾರ. ಇದಾಗಿತ್ತು ಈ ಹೊತ್ತಿನ ನಮ್ಮ ಹಳ್ಳಿ ನಮ್ಮ ಮಾತು. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.